ಮಾಡಬೇಡಿ. ದುರಂತ ಪ್ರಕರಣಗಳು ಈ ಕಾಫ್ ಸಿರಪ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ ದೇಶದಲ್ಲಿ. ಓಕೆ, ಮುಂದುವರೆದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯದಲ್ಲಿ ಈಗ ಮೆಡಿಕಲ್ಗಳಿಗೆ ಒಂದು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಹಳೆ ಮಾರ್ಗಸೂಚಿಯನ್ನು ದೃಢೀಕರಿಸಿ ಇವತ್ತೇ ಒಂದು ಡ್ರಗ್ ಕಂಟ್ರೋಲ್ ಬಿಡುಗಡೆ ಮಾಡಿದ್ದಾರೆ. ಈಗ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನಿಂದ ಒಂದು ತಪಾಸಣೆ ಕೂಡ ಇರುತ್ತಂತೆ. ದುರಂತಕ್ಕೆ ಕಾರಣವಾದ ಸಿರಪ್ ನಮ್ಮಲ್ಲಿ ಸದ್ಯಕ್ಕಿಲ್ಲ ಅನ್ನೋ ಮಾಹಿತಿ ಇದೆ. ಗಾಡ್ ಗ್ರೇಸ್. ಖಾಸಗಿ ಸರ್ಕಾರಿ ಡಿಸ್ಟ್ರಿಬ್ಯೂಟರ್ಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದು. ಓಕೆ, ಅವಿನ್ನೂ ನಮ್ಮ ಮೆಡಿಕಲ್ಗಳಿಗೆ ಲಗ್ಗೆ ಇಟ್ಟಿಲ್ವಂತೆ. ಆದರೂ ಕೂಡ ಜೋಪಾನ. ಮೆಡಿಕಲ್ಗಳಿಗೆ ನೇರ ಹೋಗಿ ಮಾತ್ರೆಗಳನ್ನು ಸಿರಪ್ಗಳನ್ನು ತಗೊಂಡು ಮಕ್ಕಳಿಗೆ ಕೊಡಬೇಡಿ. ಓಕೆ, ಫೈನಲಿ ಈಗ ಗೈಡ್ಲೈನ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮೆಡಿಕಲ್ಗಳಿಗೆ ಮತ್ತು ಹಾಸ್ಪಿಟಲ್ಗಳಿಗೆ ಹಾಗೆ ಪೋಷಕರಿಗೂ ಕೂಡ ಏನೇನಿದೆ ಗೈಡ್ಲೈನ್ಸಲ್ಲಿ ಅಂತ ನೋಡ್ತಾ ಹೋಗೋಣ ನಾವು. ಇರುವಂಥ ಮಾರ್ಗಸೂಚಿ ಅಂತ ಹೇಳಿದ್ರೆ ಈಗ ಇರುವಂಥದ್ದು ನಮ್ಮಲ್ಲಿ ಮೊದಲು ಏನಿದೆ ಇರುವಂಥ ಮಾರ್ಗಸೂಚಿ ಏನಂತ ಹೇಳಿದ್ರೆ 2 ವರ್ಷಕ್ಕಿಂತ ವಯಸ್ಸು ಕಮ್ಮಿ ಇರುವಂಥ ಮಕ್ಕಳಿಗೆ ಇದು ಕೊಡಬಾರ್ದು. ಅದು ಈ ಕಾಫ್ ಸಿರಪ್ಗಳು ಅದು ವೈದ್ಯಕೀಯವಾಗಿ ಮೊದಲಿಂದ ಇರ್ತಕ್ಕಂಥದ್ದು. ಮತ್ತು 5 ವರ್ಷಕ್ಕಿಂತ ಕಮ್ಮಿ ಇರತಕ್ಕಂಥ ಮಕ್ಕಳಿಗೆ ಡಾಕ್ಟರ್ಸ್ ಸ್ಪೆಸಿಫಿಕ್ಕಾಗಿ ಹೇಳಿದ ನಂತರ ಮಾತ್ರ ಕೊಡಬೇಕು ಹೊರತು ಸುಮ್ಮನೆ ಕೊಡಬಾರ್ದು ಅಂತ ಅದೊಂದು ಮಾರ್ಗಸೂಚಿ ಮೊದಲಿಂದೂ ಇದೆ. ಮತ್ತು ಅದನ್ನು ದೃಢೀಕರಣ ಮಾಡ್ತೀವಿ. ಈಗ ಇವತ್ತೇ ಅದು ಬಿಡುಗಡೆ ಮಾಡ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ ಬೇರೆ ಥರ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದುವರೆಗೂ ಏನು ಮಧ್ಯಪ್ರದೇಶ, ರಾಜಸ್ಥಾನ್ ಅಲ್ಲೆಲ್ಲ ಆಗಿರುವಂಥದ್ದು ನಮ್ಮಲ್ಲೆಲ್ಲೂ ಇಲ್ಲ. ಮತ್ತು ಇಲ್ಲ ನಮ್ಮಲ್ಲಿ ರಿಪೋರ್ಟ್ ಏನಂತ ಹೇಳಿದ್ರೆ ನಾವೇನು ತಪಾಸಣೆ ಮಾಡಿದ್ದೋ ಹಿಂದೆ ಎಲ್ಲ ಕಳೆದ ತಿಂಗಳು ಹಿಂದಿನ ತಿಂಗಳು ಅದನ್ನು ನಾವು ರೆಗ್ಯುಲರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ. ಅದರಲ್ಲಿ ಯಾವ್ದು ಕ್ವಾಲಿಟಿ ಕಮ್ಮಿ ಇದೆ ಅಂತ ಬಂದಿದ್ರಲ್ಲಿ ಅದರಲ್ಲಿ ಕೆಲವು ಈ ಕಾಫ್ ಮೆಡಿಸಿನ್ಸ್ ಕೂಡ ಇತ್ತು. ಅದ್ರ ಮೇಲೆ ಕೇಸ್ ಬುಕ್ ಮಾಡಿದ್ದೀವಿ. ಆ ಬ್ಯಾಚ್ಗಳೆಲ್ಲ ವಿಡ್ರಾಲ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಸೊ ಅದು ಕೋರ್ಟ್ ಪ್ರಕ್ರಿಯೆಗಳಲ್ಲಿದೆ. ಆದರೆ ಈ ಪರ್ಟಿಕ್ಯುಲರ್ ಏನಿದೆ ಡೈಇಥಿಲೀನ್ ಗ್ಲೈಕಾಲ್ ಅಂತ ಏನು ಇದೆ ಅದು ನಮ್ಮಲ್ಲಿ ಎಲ್ಲೂ ಕೂಡ ಸಿಕ್ಕಿಲ್ಲ. ಮತ್ತು ಈ ಕಂಪನಿಗಳೇನು ಸರಬರಾಜಾಗಿದ್ದಾರೆ ಅದು ನಮ್ಮ ರಾಜ್ಯದಲ್ಲಿ ಇದುವರೆಗೂ ಎಲ್ಲೂ ಸರಬರಾಜು ಆಗಿಲ್ಲ ಅಂತ ಆಗಿಲ್ಲ. ಅದರಿಂದ ಆದರೂ ಕೂಡ ನಾವೆಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ಸ್ಟಾಕಿಸ್ಟ್ಗೆ, ಖಾಸಗಿ ಮತ್ತು ಸರ್ಕಾರಿ ಎಲ್ಲರೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಏನಾದರೂ ನಿಮ್ಮಿಂದ ಈ ಕಂಪನಿಗಳಿಂದ ಏನಾದರೂ ಸರಬರಾಜಾಗಿದ್ದರೆ ಅದನ್ನು ದಯವಿಟ್ಟು ನೀವೆಲ್ಲೂ ಕೂಡ ಅದನ್ನು ಬಿಡುಗಡೆ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಸೀಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀವಿ. ಮಾರ್ಗಸೂಚಿ ಅಂತ ಹೇಳಿದ್ರೆ ಈಗ ಇರುವಂಥದ್ದು ನಮ್ಮಲ್ಲಿ ಮೊದಲು ಏನಿದೆ ಇರುವಂಥ ಮಾರ್ಗಸೂಚಿ ಏನಂತ ಹೇಳಿದ್ರೆ 2 ವರ್ಷಕ್ಕಿಂತ ವಯಸ್ಸು ಕಮ್ಮಿ ಇರುವಂಥ ಮಕ್ಕಳಿಗೆ ಇದು ಕೊಡಬಾರ್ದು. ಅದು ಈ ಕಾಫ್ ಸಿರಪ್ಗಳು ಅದು ವೈದ್ಯಕೀಯವಾಗಿ ಮೊದಲಿಂದ ಇರ್ತಕ್ಕಂಥದ್ದು. ಮತ್ತು 5 ವರ್ಷಕ್ಕಿಂತ ಕಮ್ಮಿ ಇರತಕ್ಕಂಥ ಮಕ್ಕಳಿಗೆ ಡಾಕ್ಟರ್ಸ್ ಸ್ಪೆಸಿಫಿಕ್ಕಾಗಿ ಹೇಳಿದ ನಂತರ ಮಾತ್ರ ಕೊಡಬೇಕು ಹೊರತು ಸುಮ್ಮನೆ ಕೊಡಬಾರ್ದು ಅಂತ ಅದೊಂದು ಮಾರ್ಗಸೂಚಿ ಮೊದಲಿಂದೂ ಇದೆ. ಮತ್ತು ಅದನ್ನು ದೃಢೀಕರಣ ಮಾಡ್ತೀವಿ. ಈಗ ಇವತ್ತೇ ಅದು ಬಿಡುಗಡೆ ಮಾಡ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ ಬೇರೆ ಥರ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದುವರೆಗೂ ಏನು ಮಧ್ಯಪ್ರದೇಶ, ರಾಜಸ್ಥಾನ್ ಅಲ್ಲೆಲ್ಲ ಆಗಿರುವಂಥದ್ದು ನಮ್ಮಲ್ಲೆಲ್ಲೂ ಇಲ್ಲ. ಮತ್ತು ಇಲ್ಲ ನಮ್ಮಲ್ಲಿ ರಿಪೋರ್ಟ್ ಏನಂತ ಹೇಳಿದ್ರೆ ನಾವೇನು ತಪಾಸಣೆ ಮಾಡಿದ್ದೋ ಹಿಂದೆ ಎಲ್ಲ ಕಳೆದ ತಿಂಗಳು ಹಿಂದಿನ ತಿಂಗಳು ಅದನ್ನು ನಾವು ರೆಗ್ಯುಲರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ. ಅದರಲ್ಲಿ ಯಾವ್ದು ಕ್ವಾಲಿಟಿ ಕಮ್ಮಿ ಇದೆ ಅಂತ ಬಂದಿದ್ರಲ್ಲಿ ಅದರಲ್ಲಿ ಕೆಲವು ಈ ಕಾಫ್ ಮೆಡಿಸಿನ್ಸ್ ಕೂಡ ಇತ್ತು. ಅದ್ರ ಮೇಲೆ ಕೇಸ್ ಬುಕ್ ಮಾಡಿದ್ದೀವಿ. ಆ ಬ್ಯಾಚ್ಗಳೆಲ್ಲ ವಿಡ್ರಾಲ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಸೊ ಅದು ಕೋರ್ಟ್ ಪ್ರಕ್ರಿಯೆಗಳಲ್ಲಿದೆ. ಆದರೆ ಈ ಪರ್ಟಿಕ್ಯುಲರ್ ಏನಿದೆ ಡೈಇಥಿಲೀನ್ ಗ್ಲೈಕಾಲ್ ಅಂತ ಏನು ಇದೆ ಅದು ನಮ್ಮಲ್ಲಿ ಎಲ್ಲೂ ಕೂಡ ಸಿಕ್ಕಿಲ್ಲ. ಮತ್ತು ಈ ಕಂಪನಿಗಳೇನು ಸರಬರಾಜಾಗಿದ್ದಾರೆ ಅದು ನಮ್ಮ ರಾಜ್ಯದಲ್ಲಿ ಇದುವರೆಗೂ ಎಲ್ಲೂ ಸರಬರಾಜು ಆಗಿಲ್ಲ ಅಂತ ಆಗಿಲ್ಲ. ಅದರಿಂದ ಆದರೂ ಕೂಡ ನಾವೆಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ಸ್ಟಾಕಿಸ್ಟ್ ಬೆಂಗಳೂರು ಮೆಟ್ರೋಗೆ ಬಸವ ಮೆಟ್ರೋ ಅನ್ನೋ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ರಾಜ್ಯದಿಂದ ಕೇಂದ್ರಕ್ಕೆ ಈ ಶಿಫಾರಸನ್ನ ಸಿಎಂ ಘೋಷಣೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದು, ಇತ್ತೀಚೆಗಷ್ಟೇ ಮೋದಿ ಮೆಟ್ರೋ ಉದ್ಘಾಟನೆ ಮಾಡಿದ್ರು. ಸಿಎಂ ಅವರು ಮೆಟ್ರೋಗೆ ಬಸವಣ್ಣನವರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಹೃದಯಪೂರ್ವಕವಾಗಿ ಇದನ್ನು ಸ್ವಾಗತಿಸ್ತೀವಿ. ಬಸವಣ್ಣನವರ ಕನಸಿನ ಆಡಳಿತ ಅಳವಡಿಕೆ ನಮ್ಮ ಕರ್ತವ್ಯ. ಸಿದ್ದರಾಮಯ್ಯ ಬಸವಣ್ಣರ ವಿಚಾರಗಳನ್ನು ಅಳವಡಿಸ್ಕೊಂಡಿದ್ರೆ ಕಾಂಗ್ರೆಸ್ಗೆ ಈ ದುಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಇಲ್ಲೂ ಕೂಡ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ಓಕೆ, ಈಗ ಕಾಂಗ್ರೆಸ್ನದ್ದು ಕೇವಲ ಒಡೆದು ಆಳುವ ನೀತಿ ಅಂತ ರಾಘವೇಂದ್ರ ಅವರು ವಾಗ್ದಾಳಿ ನಡೆಸಿದ್ದಾರೆ. ಏನೇ ಇರಲಿ, ಇದರಲ್ಲಿ ಹೈಲೈಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಯಾರು ಇದನ್ನ ವಿರೋಧ ಮಾಡ್ತಾ ಇಲ್ಲ. ಈ ಮೆಟ್ರೋಗೆ ಬಸವಣ್ಣ ಅವರ ಹೆಸರನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ರಾಜ್ಯ ಸರ್ಕಾರ. ಹಾಗಾಗಿ ಎಲ್ಲರೂ ಇದನ್ನ ಒಪ್ಕೊಳ್ತಾ ಇದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು
ಬೆಂಗಳೂರಿನ ಮೆಟ್ರೋ ಕಾರ್ಯಕ್ರಮಕ್ಕೆ ಮೊನ್ನೆ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು. ಅದಕ್ಕೆ ಬಸವಣ್ಣನವರ ಒಂದು ಹೆಸರನ್ನ ಇಡ್ತೀನಿ ಅಂತೇಳಿ ನಿನ್ನೆ ಘೋಷಣೆಯನ್ನ ಮಾಡಿದ್ದಾರೆ. ಹೃದಯಪೂರ್ವಕವಾಗಿ ನಾವೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೀವಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ದೆಹಲಿಯಲ್ಲಿ ಕಟ್ಟಿದಂಥ ಎಕ್ಸಿಬಿಷನ್ ಹಾಲಿಗೆ ಭಾರತ್ ಮಂಟಪಂ ಅಂದ್ರೆ ಮಂಟಪ ಅಂದ್ರೆ ಅನುಭವ ಮಂಟಪ ಅಂದ್ರೆ ಅವತ್ತು ಬಸವಣ್ಣನವರ ಒಂದು ಕನಸೇನಿತ್ತು, ಅವರ ನಿರೀಕ್ಷೆ ಆ ರೀತಿಯಂತ ಒಂದು ಆಡಳಿತವನ್ನ ಇವತ್ತಿನ ಒಂದು ಸರ್ಕಾರವನ್ನು ನಡೆಸುವಂತ ಯಾವುದೇ ಸರ್ಕಾರಗಳಿರಲಿ ಅಳವಡಿಸ್ಕೊಳ್ಬೇಕು ನಮ್ಮೆಲ್ಲರೂ ಕರ್ತವ್ಯ. ಆದ್ರೆ ನಿನ್ನೆ ಗೌರವಿತ ಮುಖ್ಯಮಂತ್ರಿಗಳ ಭಾಷಣವನ್ನು ನಾನು ಕೇಳಿದಾಗ ಎಲ್ಲೋ ಅನಿಸ್ತಾ ಇತ್ತು ನನಗೆ, ಬಸವಣ್ಣನವರ ವಿಚಾರಗಳನ್ನ ರಾಷ್ಟ್ರದಲ್ಲಿ ಅವರ ಕಾರ್ಯಕ್ರಮಗಳಲ್ಲಿ ಅಳವಡಿಸ್ಕೊಂಡಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಷ್ಟ್ರದಲ್ಲಿ ಈ ದುಸ್ಥಿತಿ ಬರ್ತಿದ್ದಿಲ್ಲ. ಅವರಿಗೆ 60 ವರ್ಷ ದೇಶವನ್ನು ಆಡಳಿತವನ್ನು ಮಾಡಿದ್ರು. ಮತ್ತೆ ನಡೆಗೂ ಮತ್ತೆ ನುಡಿಗೂ ಒಂದೇ ಇರಬೇಕು ಅಂತೇಳಿ ಬಸವಣ್ಣವರು ಹೇಳ್ತಾರೆ. ಆದ್ರೆ ನುಡಿಯಲ್ಲಿ ಮಾತ್ರ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ. ಆದ್ರೆ ನಡೆಯಲ್ಲಿ ಆ ಬಸವಣ್ಣನವರ ಒಂದು ವಿಚಾರಗಳನ್ನ ಸರ್ಕಾರದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಾಮಾಣಿಕ ಕೆಲಸ ಇವರು ಮಾಡಿಲ್ಲ. ಕೇವಲ ಒಡೆದಾಳುವಂತ ಬಸವಣ್ಣನವರು ಎಲ್ಲಾ ಜಾತಿಗಳನ್ನ ಒಟ್ಟಾಗಿ ಭಾವೈಕ್ಯತೆಯಿಂದ ತಗೊಂಡು ಹೋಗ್ಬೇಕು ಅನ್ನೋದು ಅವ್ರ ಅಪೇಕ್ಷೆ ಇತ್ತು. ಆದ್ರೆ ಇವ್ರದ್ದು ಇವತ್ತು ಒಡೆದಾಳುವ ಮುಖಾಂತರ ರಾಜಕೀಯ ಬೆಳೆಯನ್ನ ಬೇಯಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋ ರಾಜಕಾರಣವನ್ನು ಮಾಡ್ತೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ವಿನಂತಿ ಮಾಡ್ಕೊಂತೀನಿ, ಅಂತ ಅನೇಕ ಸ್ವಾಮೀಜಿಗಳಿರುವಂತ ಒಂದು ವೇದಿಕೆಯಲ್ಲಿ ನಾವು ಹೋಗಿದ್ದೀರಿ, ಮಾತಾಡಿದಿರಿ. ಇನ್ನಾದ್ರೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನ ಬಸವಣ್ಣನವರ ಒಂದು ಅನುಭವ ಮಂಟಪದ ವಿಚಾರಗಳನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ರೆ ಜನ ಮೆಚ್ತಾರೆ. ನಡೆ ಮತ್ತೆ ನುಡಿಯನ್ನು ಎರಡನ್ನೂ ಕೂಡ ಗೌರವಂತ ಸಿದ್ದರಾಮಯ್ಯ ಬಗ್ಗೆ ಹೋಗ್ತಾರೆ.